ಯದುವೀರ್ ಅವರು ಚಾಲನೆ ನೀಡಿದ್ದ ಯೂನಿಟಿ ಮಾಲ್ ನಿರ್ಮಾಣಕ್ಕೆ ತಡೆಯೊಡ್ಡಲಾಗಿದೆ. ವಸ್ತು ಪ್ರದರ್ಶನದ ಜಾಗದಲ್ಲಿ ನಿರ್ಮಾಣ ಮಾಡೋದಕ್ಕೆ ಯೋಜನೆ ರೂಪಿಸಲಾಗಿತ್ತು. ಮಾಲ್ ನಿರ್ಮಾಣ ಯೋಜನೆಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ರು ಸಂಸದರು. ಯೂನಿಟಿ ಮಾಲ್ ನಿರ್ಮಾಣ ಯೋಜನೆಗೆ ಗುದ್ದಲಿ ಪೂಜೆಯನ್ನ ಮಾಡಿದ್ರು ಸಂಸದರು. ಕೇಂದ್ರದಿಂದ ದೇಶಿ ಉತ್ಪನ್ನಗಳ ಮಾರುಕಟ್ಟೆ ಮಾಲ್ ನಿರ್ಮಾಣಕ್ಕೆ ತಯಾರಿ ನಡೆದಿತ್ತು. 193 ಕೋಟಿ ವೆಚ್ಚದಲ್ಲಿ ಸರ್ಕಾರ ಮಾಲ್ ನಿರ್ಮಾಣಕ್ಕೆ ಮುಂದಾಗಿತ್ತು. ಅರಮನೆ ಮುಂಭಾಗದ ಸರ್ವೆ ನಂಬರ್ 1ರಲ್ಲಿರುವ 6.5 ಎಕರೆ ಜಾಗ ಇದು. ಮೈಸೂರು ವಸ್ತು ಪ್ರದರ್ಶನ ಆವರಣದಲ್ಲಿರುವಂತಹ ಜಾಗಕ್ಕೆ ಈಗ ಸ್ಟೇ ತರಲಾಗಿದೆ. ಯೂನಿಟಿ ಮಾಲ್ ನಿರ್ಮಿಸುವುದಕ್ಕೆ ಕೇಂದ್ರ ಸರ್ಕಾರ ಪ್ಲಾನ್ ಮಾಡಿತ್ತು. ಮಾಲ್ ನಿರ್ಮಾಣಕ್ಕೆ ಸ್ಟೇ ಅನ್ನ ತಂದಿದ್ದಾರೆ ಪ್ರಮೋದಾದೇವಿ ಒಡೆಯರ್ ಅವರು. ಯಾವುದೇ ಕಟ್ಟಡ ನಿರ್ಮಾಣ ಮಾಡದಂತೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಪ್ರಮೋದಾದೇವಿ ಒಡೆಯರ್. ವಸ್ತು ಪ್ರದರ್ಶನ ಜಾಗದಲ್ಲಿ ನಿರ್ಮಿಸಬೇಕು ಅಂತೇಳಿ ಒಂದು ಯೋಜನೆಯನ್ನ ರೂಪಿಸಲಾಗಿತ್ತು. ಮಾಲ್ ನಿರ್ಮಾಣ ಯೋಜನೆಗೆ ಗುದ್ದಲಿ ಪೂಜೆಯನ್ನ ಯದುವೀರ್ ಅವರು ಮಾಡಿದ್ರು ಸಂಸದರು. ಕೇಂದ್ರದಿಂದ ದೇಶೀಯ ಉತ್ಪನ್ನಗಳ ಮಾರಾಟಕ್ಕೆ ಅಂತೇಳಿ ಹೆಚ್ಚು ಕಡಿಮೆ 193 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಲ್ ನಿರ್ಮಾಣ ಮಾಡಬೇಕು ಅಂತೇಳಿ ಮುಂದಾಗಿದ್ರು. ಈಗ ಯಾವುದೇ ಕಟ್ಟಡ ನಿರ್ಮಾಣ ಮಾಡದಂತೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಪ್ರಮೋದಾದೇವಿ ಒಡೆಯರ್ ಅವರು. ಸ್ಟೇ ತಂದಿದ್ದಾರೆ. ಯೂನಿಟಿ ಮಾಲ್ ನಿರ್ಮಾಣಕ್ಕೆ ಈಗ ತಡೆ ಬಿದ್ದಿದೆ.